ಸಾತ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ಒಂದು ರೈತರಿಗೆ ನಿನ್ನೆ ತಾನೇ ಕೃಷಿ ಇಲಾಖೆಯಿಂದ ಪ್ರತಿಯೊಬ್ಬರಿಗೆ ಕಾಲ್ ಮಾಡಿದ್ದಾರೆ. ಯಾವೊಂದು ರೈತರು PM ಕಿಸಾನ್ ಯೋಜನೆ ಹಣವನ್ನ ಪಡ್ಕೋತಾ ಇದ್ದೀರಲ್ಲ ಅಥವಾ ಪಡೆದೇ ಇರಬಹುದು ಅಂತವ್ರಿಗೆ ಪ್ರತಿಯೊಬ್ಬರು ರೈತರಿಗೆ ಕಾಲ್ ಮಾಡಿದ್ರು ಕೃಷಿ ಇಲಾಖೆಯಿಂದ. ಅದು ಎತ್ತರ ಸಲುವಾಗಿ ಮಾಡಿದ್ದಾರೆ, ಇನ್ ಕೆಲವರಿಗೆ ರೈತರಿಗೆ ಗೊತ್ತೇ ಇಲ್ಲ ಎತ್ತರ ಸಲುವಾಗಿ ಮಾಡಿದ್ದಾರೆ, ಇದರಿಂದ ನಮಗೆ ಏನು ಉಪಯೋಗ ಮಾಡ್ತಿದ್ದಾರೆ ಅಂತ ಕೆಲವು ಜನರಿಗೆ ಗೊತ್ತೇ ಇಲ್ಲ. ಇನ್ನು ಕೆಲವು ಜನ ರೈತರಿಗೆ ಗೊತ್ತೇ ಆಗಿರತ್ತೆ, ಇನ್ನು ಕೆಲವು ಜನರಿಗೆ ರೈತರಿಗೆ ಗೊತ್ತೇ ಆಗಲ್ಲ. ಅದು ಎತ್ತರ ಸಲುವಾಗಿ ಕಾಲ್ ಮಾಡಿದರೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ಟ ಮಾಹಿತಿನ ತಿಳಿಸ್ಕೊಡ್ತೇವೆ. ಅದೇ ರೀತಿಯಾಗಿ ಯಾವೊಂದು ರೈತರು PM ಕಿಸಾನ್ ಯೋಜನೆ ಹಣವನ್ನ ಪಡ್ಕೋತಾ ಇದ್ದಾರಲ್ಲ ಅಂತ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಆ ಒಂದು ಕಾಲ್ ಬಂದಿತ್ತು, ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಇನ್ನೊಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಯಾರು ಚಕ್ರ ಬಡ್ಡಿ, ವಾರದ ಬಡ್ಡಿ ಅಥವಾ ತಿಂಗಳ ಬಡ್ಡಿ, ವರ್ಷದ ಬಡ್ಡಿ ಆಡ್ತಾ ಇರ್ತಾರಲ್ಲ ಅಂತವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಒಂದು ವಾರ್ನಿಂಗ್ ಯಾವುದು ಏನು ಅಂತ ಒಂದೊಂದ ತಿಳಿಸ್ಕೊಡ್ತೇವೆ. ಇನ್ನೊಂದು ಸಾಂತ್ರ ದರ್ಶನ್ ವಿಷಯದಲ್ಲಿ ಮತ್ತೊಂದು ಅಪ್ಡೇಟ್ ಬಂದಿರತ್ತೆ, ಕ್ಲೂ ಸಿಕ್ಕಿರತ್ತೆ, ಅದ್ರ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇವೆ. ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೇವೆ. ಆದಷ್ಟು ವಿಡಿಯೋ ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವರು ಕೂಡ ರೈತರಿದ್ದವರು, ಈ ಒಂದು ಮಾಹಿತಿ ಅವರು ಕೂಡ ತಲುಪಬೇಕು, ಅದೇ ಒಂದು ಕಾರಣಕ್ಕಾಗಿ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ರೈತರಿಗೆ ಯಾಕೆ ಕಾಲ್ ಮಾಡಿದ್ರು ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ನೋಡಿ, ಈಗ ಒಂದು ವರ್ಷ ಹಾಕೋತ್ ಬಂತು, 9 ತಿಂಗಳಾಯ್ತು ಅಥವಾ ಒಂದು ವರ್ಷ ಹಾಕೋತ್ ಬಂತು, ಎಲ್ಲ ಒಂದು ರೈತರಿಗೆ ಈ ಒಂದು PM ಕಿಸಾನ್ ಯೋಜನೆ ಹಣವನ್ನ ತಲುಪ್ತಾ ಇಲ್ಲ ಅವರ ಒಂದು ಬ್ಯಾಂಕ್ ಖಾತೆಗೆ. ಅದರ ಸಲುವಾಗಿನೇ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಸಭೆ ಮಾಡಿದ್ರು. ಆ ಒಂದು ಸಭೆ ಪ್ರಕಾರವಾಗಿ ಪ್ರತಿಯೊಬ್ಬ ರೈತರಿಗೆ ಈಗ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಹೋಗಕ್ಕಾಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಪ್ರತಿಯೊಂದು ರೈತರದು ನಂಬರ್ ಇರತ್ತೆ, ಆ ಒಂದು PM ಕಿಸಾನ್ ಯೋಜನೆಯಲ್ಲಿ ಕೊಟ್ಟಂತ ನಂಬರ್ ಇರತ್ತೆ. ಆ ಒಂದು ನಂಬರ್ಗೆ ಪ್ರತಿಯೊಂದು ರೈತರಿಗೆ ಕಾಲ್ ಮಾಡಿದ್ರು ನಿನ್ನೆ ತಾನೇ. ಕೆಲವೊಂದು ರೈತರು ಕಟ್ ಮಾಡಿರಬಹುದು, ಇದೇನು ಬಿಡಪ್ಪ ಬೇಡ, ಇದು ಎಲ್ಲಿದು ಮಾತಾಡ್ತಿದಾರ ಅಂತ ಹೇಳಿ ಕಟ್ ಮಾಡಿರ್ತೀರ. ಆದ್ರೆ ಕಟ್ ಮಾಡಿದ್ದು ದೊಡ್ಡ ತಪ್ಪು ಮಾಡಿದ್ದಾರೆ. ಅದರಲ್ಲಿ ಅವ್ರು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ PM ಕಿಸಾನ್ ಯೋಜನೆ ನಿಮ್ಗೇನಾದ್ರೂ ಹಣ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು, ಎಲ್ಲಿ ಹೋಗಿ ನೀವು ಈ KYC ಮಾಡಿಸ್ಕೋಬೇಕಾಗತ್ತೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ನಿನ್ನೆ ಪ್ರತಿಯೊಬ್ಬರು ಗೊತ್ತೇ ಇರತ್ತೆ ಎಲ್ಲ ಒಂದು ರೈತರದು. ಈಗ ಏನ್ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಕಾಲ್ ನಲ್ಲಿ ಒಂದೊಂದ ತಿಳಿಸ್ಕೊಡ್ತೇವೆ. ನೋಡಿ, ನಿನ್ನೆ ಅವರು ಕಾಲ್ ಮಾಡಿದ್ರು 3ನೇ ತಾರೀಕು ಮಂಗಳವಾರ ದಿನ ಸುಮಾರು 12 ಅಥವಾ ಸುಮಾರು 4 ಗಂಟೆಗೂ ಕಾಲ್ ಬಂದಿತ್ತು. ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ PM ಕಿಸಾನ್ ಯೋಜನೆ ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ತಲುಪ್ತಾ ಇಲ್ಲ. ಅದೇ ತರ ಸಲುವಾಗಿ ಹೇಳಿ ಈಗ ತುಂಬಾ ಜನ ರೈತರು ಹೊಸ ಮೊಬೈಲ್ ತೆಗೆದುಕೊಂಡು ಅವರು ಒಂದು ಮೊಬೈಲ್ಗೆ ಬೇರೆ ಬೇರೆ ಲಿಂಕ್ ಆಗ್ಬಹುದು ಎಲ್ಲ ಮಾಡಿಸಿರ್ತಾರ ನಿಜ. ಆದ್ರೆ ಈಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡಿಸಿರ್ತಾರ ಮತ್ತು ನಿಮ್ಮ ಒಂದು PM ಕಿಸಾನ್ ಯೋಜನೆ ಸಂಬಂಧಪಟ್ಟಂತೆ ಈ KYC ಆಗಿಲ್ಲ, ಅದೊಂದು ಕಂಪಲ್ಸರಿ ಮಾಡಿಸಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಈ ಒಂದು PM ಕಿಸಾನ್ ಯೋಜನೆ 18ನೇ ಅಂತ ಬರುವ ದಿನಾಂಕ ಸಮೀಪ ಆಗಿದೆ. ಅದೇ ಒಂದು ಕಾರಣಕ್ಕಾಗಿ ಈಗ ಎಲ್ಲ ಒಂದು ರೈತರಿಗೆ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಕಂಪಲ್ಸರಿಯಾಗಿ ಎಲ್ಲ ಒಂದು ರೈತರು ನಿಮ್ಮ ಒಂದು ಹತ್ತಿರದ CSS ಕೇಂದ್ರ ಆಗಬಹುದು ಅಥವಾ ಬಾಪೂಜಿ ಸೇವಾ ಕೇಂದ್ರ, ಇನ್ನೊಂದು ಗ್ರಾಮವನ್ನು ನಗರವನದಲ್ಲಿ ಹೋಗಿ ಡೈರೆಕ್ಟ್ ಆಗಿ ಈ KYC ಮಾಡಿಸ್ಕೊಳ್ಳಿ. 15 ರೂಪಾಯಿ ಮಾತ್ರ ತಗೋತಾರೆ, ಅವ್ರೇನೇನು ತಿಳಿಸ್ಕೊಟ್ಟಿದ್ದಾರೆ. 15 ರೂಪಾಯಿ ಕೊಟ್ಟರೆ ಈ KYC ಮಾಡಿಸ್ಕೊಳ್ಳಿ. ತುಂಬಾ ಈಜಿ ಇರತ್ತೆ. ನಿಮ್ಮೊಂದು ಥಂಬ್ ಇರತ್ತೆ, ಅಂದ್ರೆ ಹೆಬ್ಬಟ್ಟು. ಈ ಒಂದು ಹೆಬ್ಬಟ್ಟು ಏನಿದೆಯಲ್ಲ ಅಲ್ಲಿ ಒಂದು ಲಿಂಕ್ ಮಾಡುವಂತ ಮಿಷನ್ ಇರತ್ತೆ. ಅದ್ರ ಮೇಲೆ ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ಯಾವುದು ಲಿಂಕ್ ಆಗಿರತ್ತಲ್ಲ ಅದಕ್ಕೆ ಒಂದು OTP ಹೋಗತ್ತೆ. ಅವ್ರ ಹತ್ರ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಆ ಒಂದು OTP, ಅಂದ್ರೆ ಮುಗಿಯಿತು, ಇಷ್ಟೇ ಈ KYC ಆಗಿರತ್ತೆ. ನಿಮ್ಮ ಒಂದು ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಡೈರೆಕ್ಟ್ ಆಗಿ ಎಲ್ಲ ಒಂದು ರೈತರು ಈ KYC ಮಾಡಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ 4,000 ಬರತ್ತೆ, ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ರಿಲೀಸ್ ಮಾಡ್ತಾರೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಕೆಲವು ಜನ ರೈತರಿಗೆ ಅರ್ಥ ಆಗಿಲ್ಲ, ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ, ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಈಗ ಹತ್ರನೇ ಬರ್ತಾ ಇದೆ ಈ ಒಂದು ಹಣ ರಿಲೀಸ್ ಮಾಡುವ ದಿನಾಂಕ. ಯಾವಾಗ ತನಕ ರಿಲೀಸ್ ಮಾಡ್ತಾರಂತ ಕೇಳ್ತಾ ಇದ್ದೀರಾ? ಸೆಪ್ಟೆಂಬರ್ ಕೊನೆಯ ವಾರ. ಒಂದು ವೀಕ್ಷಕರೇ, ಇದೊಂದು ತಿಂಗಳಲ್ಲಿ ನಿಮಗೆ ರಿಲೀಸ್ ಮಾಡ್ತಾರೆ. ಒಟ್ಟಾರೆ ಈ ಒಂದು ತಿಂಗಳಲ್ಲಿ 18ನೇ ಕಂತು ಬರತ್ತೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ವರ್ಷದಲ್ಲಿ ನಿಮಗೆ 3 ತಿಂಗಳಿಗೆ ಒಂದ್ಸಲಿ ಹಣ ರಿಲೀಸ್ ಮಾಡ್ತಾರೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರಿಗೆ ನೀನು ಕಾಲ್ ಬಂದಿತ್ತು ಒಂದ್ಸರಿ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಿಮಗೂ ಬಂದಿತ್ತು ಅಂತ ಹೇಳಿ. ಇಲ್ಲ ಅಂದ್ರೆ ಏನು ಮಾಡಬೇಕಂತ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕಂಪಲ್ಸರಿಯಾಗಿ PM ಕಿಸಾನ್ ಯೋಜನೆ ಹಣವನ್ನು ಪಡಿತಿರುವಂತ ರೈತರು ಕಡ್ಡಾಯವಾಗಿ ಈ KYC ಮಾಡಿಸ್ಕೋಬೇಕು. ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ